ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈಡ್ ಮಾಡೋದು ಹೇಗೆ ಎಂಬುದರ ಕುರಿತು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಿಮ್ಮ ಕೈಲಿರುವಂತಹ ಮೊಬೈಲನ್ನು ಬಳಸಿಕೊಂಡು ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಾಟ್ ಸರ್ಟಿಫೈಡ್ ಅಂತ ಇದೆ, ಕಾಣಿಸ್ತಾ ಇದೆಯಲ್ಲ, ಇದನ್ನು ಸರ್ಟಿಫೈಡ್ ಮಾಡೋದಕ್ಕೆ ನೋಡಿ, ಗ್ರೀನಲ್ಲಿ ಕಾಣಿಸ್ತಾ ಇದೆ. ಸರ್ಟಿಫೈಡ್ ಮಾಡೋದಕ್ಕೆ ಯಾವ್ಯಾವ ಹಂತಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಕೈಲಿರುವಂಥ ಮೊಬೈಲನ್ನು ಬಳಸಿಕೊಂಡೇ ನೀವು ನಿಮ್ಮ ಯುಡೈಸ್ ಪ್ಲಸ್ನಲ್ಲಿ ಸರ್ಟಿಫಿಕೇಷನನ್ನು ಪಡ್ಕೋಬೋದು. ಸೊ ಮೊದಲು ಗೂಗಲ್ಗೆ ಹೋಗಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ, ಸರ್ಚ್ ಬಾರ್ ಇದೆಯಲ್ಲ, ಸೊ ಈ ಸರ್ಚ್ ಬಾರ್ ಮೇಲೆ ಯುಡೈಸ್ ಪ್ಲಸ್ ಅಂತ ನೀವು ಟೈಪನ್ನು ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಯುಡೈಸ್ ಪ್ಲಸ್ ಅಂತ ಇದೆ, ಇಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆ. ಅದರ ಮೇಲೆ ಡೈರೆಕ್ಟಾಗಿ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಈಗ ನಾವು ನೇರವಾಗಿ ಯುಡೈಸ್ ಪ್ಲಸ್ಗೆ ಬಂದ್ವಿ. ಸೊ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಲ್ಲಿ ಸೆಲೆಕ್ಟ್ ಸ್ಟೇಟನ್ನು ಮಾಡಬೇಕಾಗುತ್ತೆ. ಸೊ ನಮ್ಮ ಸ್ಟೇಟು ಕರ್ನಾಟಕ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿರೋ ಗೋ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದ ನಂತರ ನಾವು ಲಾಗಿನ್ ಪೇಜ್ಗೆ ಬರ್ತೀವಿ. ಸೊ ಇಲ್ಲಿ ನಮಗೆ ನಮ್ಮ ಶಾಲೆಯ ಯೂಸರ್ ಐ ಡಿ, ಪಾಸ್ವರ್ಡ್ ನೆನಪಿರಬೇಕು. ಸೊ ಇಲ್ಲಿ ಯೂಸರ್ ಐ ಡಿ, ಪಾಸ್ವರ್ಡನ್ನು ಹಾಕಿ ಪಕ್ಕದಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾವನ್ನು ಸರಿಯಾಗಿ ಟೈಪ್ ಮಾಡಿ ಕೆಳಭಾಗದಲ್ಲಿರುವಂಥ ಲಾಗಿನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸೊ ನಾವು ನಮ್ಮ ಯುಡೈಸ್ ಪ್ಲಸ್ ಪೇಜ್ಗೆ ಬರ್ತೇವೆ. ಅಲ್ಲಿ 2024-25 ಮೇಲೆ ಕ್ಲಿಕ್ಕನ್ನು ಮಾಡಿ. ಆಗ ನಮಗೊಂದು ಪಾಪಪ್ ಮೆಸೇಜ್ ಬರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ ಅದನ್ನು. ಆ ನಂತರ ನೋಡಿ, ಇಲ್ಲಿ ನಮಗೆ ಸ್ಕೂಲ್ ಡೀಟೇಲ್ಸಲ್ಲಿ ಏನು ಕೊಟ್ಟಿದ್ದಾರೆ, ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ಸು ನಾಟ್ ಸರ್ಟಿಫೈಡ್ ಅಂತ ಇದೆ ಈಗ. ಸೊ ಈಗ ಇದನ್ನು ಸರ್ಟಿಫೈಡ್ ಮಾಡೋದೇ ನಮ್ಮ ಕೆಲಸ. ಸೊ ಇದಕ್ಕೇನು ಮಾಡಬೇಕು, ನಾವು ಮೊಬೈಲಲ್ಲಿ ಮಾಡ್ತಿದ್ರೆ ನಮ್ಮ ಮೇಲ್ಭಾಗದಲ್ಲಿ ನೋಡಿ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಮೇಲ್ಭಾಗದಲ್ಲಿ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಆಗ ಇಲ್ಲಿ ಕೆಳಭಾಗದಲ್ಲಿ ಹೊಸದಾಗಿ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಕೊಟ್ಟಿದೆ ನೋಡಿ, ನೀವು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಈಗ ನಾವು ನೋಡಿ, ಸ್ಕೂಲ್ ಸರ್ಟಿಫಿಕೇಷನ್ ಮಾಡ್ಯೂಲು ನಮ್ಮ ಯುಡೈಸ್ ನಂಬರ್ ಇರುತ್ತೆ, ನಾಟ್ ಸರ್ಟಿಫೈಡ್ ಅಂತ ಇದೆ. ಸೊ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸೊ ನಾವು ನಮ್ಮ GP, FP, EP ಅನ್ನೆಲ್ಲ ಕಂಪ್ಲೀಟ್ ಮಾಡಿದರೆ ನಮ್ಮದು ಕಂಪ್ಲೀಟ್ ಆಗಿದೆ, ಗ್ರೀನ್ ಇದೆ. ಸೊ ಹಂಗೆ ಕೆಳಭಾಗದಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಎನ್ರೋಲ್ಮೆಂಟ್ ಸಮ್ಮರಿ ಅಂತ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಶಾಲೆಯ ನಾವು ತುಂಬಿರುವಂಥ ಮಾಹಿತಿ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ. ನಾನು ಈಗಾಗಲೇ ಒಂದು ಸತಿ ಮಾಡಿದ್ದೆ, ಅದನ್ನು ಮತ್ತೆ ತೋರಿಸ್ತಿದ್ದೀನಿ. ಅದು ನಿಮಗೆ ಆ ಸಮ್ಮರಿಯನ್ನು ಡೀಟೇಲಾಗಿ ನೋಡಿ. ಸೊ ಈ ಸಮ್ಮರಿಯಲ್ಲಿ ನಿಮ್ಮ ಶಾಲೆಯ ಕ್ಲಾಸ್ ಮತ್ತು ಜೆಂಡರ್ ವೈಸ್ ಇರುತ್ತೆ, ಹಾಗೆಯೇ ಕ್ಯಾಸ್ಟ್ ವೈಸು ಮಕ್ಕಳ ವಿವರ ಇರುತ್ತೆ, ಹಾಗೆ ಮೈನಾರಿಟಿ ವೈಸು ಮಕ್ಕಳ ಎನ್ರೋಲ್ಮೆಂಟು, ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಜನ ಮಕ್ಕಳಿದ್ದಾರೆ, ಗಂಡೆಷ್ಟು ಹೆಣ್ಣೆಷ್ಟು, ಪ್ರತಿಯೊಂದು ಮಾಹಿತಿಯೂ ಇಲ್ಲಿ ಇರುತ್ತೆ. ಸೊ ಅದೆಲ್ಲವನ್ನು ಕೂಡ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿ ಸರಿ ಇದೆಯಾ ಅಂತ ನೋಡಿ. ಎಲ್ಲ ಮಾಹಿತಿ ಸರಿ ಇದ್ದರೆ ಮತ್ತೆ ನಾವು ಬ್ಯಾಕಿಗೆ ಬರೋಣ. ಇಲ್ಲಿ ನಾವೇನು ಮಾಡಿ, ಈ ಬಾಕ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕೆಳಭಾಗದಲ್ಲಿರೋ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟನ್ನು ಮಾಡಿದ್ರೆ ಆರ್ ಯು ಶೋರ್ ಯು ವಾಂಟ್ ಟು ಸರ್ಟಿಫೈ ದ ಡೇಟಾ ಅಂತ ಬರುತ್ತೆ. ಸೊ ಕೆಳಭಾಗದಲ್ಲಿ ಕ್ಲೋಸ್ ಓಕೆ ಇದೆ, ನೀವು ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡೇಟಾ ಅಂತ ಬರುತ್ತೆ. ಸೊ ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಸೊ ಈಗ ಮೇಲ್ಭಾಗಕ್ಕೆ ಸ್ಕ್ರೋಲ್ ಮಾಡಿ ನೋಡಿ, ಆವಾಗಲೇ ನಾಟ್ ಸರ್ಟಿಫೈಡ್ ಅಂತ ಇತ್ತಲ್ವ, ಸೊ ಈಗ ಸರ್ಟಿಫೈಡ್ ಅಂತ ಆಗಿದೆ. ಓಕೆನಾ? ಸೊ ಇದಿಷ್ಟು ಯುಡೈಸ್ ಪ್ಲಸ್ನಲ್ಲಿ ನಮ್ಮ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈಡ್ ಮಾಡೋದು ಹೇಗೆ ಎಂಬುದರ ಕುರಿತು ಒಂದು ಮಾಹಿತಿಯಾಗಿತ್ತು, ಅದು ನಮ್ಮ ಕೈಲಿರೋ ಮೊಬೈಲನ್ನು ಬಳಸ್ಕೊಂಡು. ಸೊ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.